السلام عليكم ورحمة الله وبركاته. بسم الله الحمد لله والصلاة والسلام على أشرف المرسلين وعلى آله وصحبه أجمعين أما بعد. ಪ್ರೀತಿಯ ಸಹೋದರರೇ, ಸುನ್ನಿಗಳು ಮತ್ತು ಬಿದೈಗಳು ಪರಸ್ಪರ ತರ್ಕದಲ್ಲಿರುವಂತಹ ವಿಷಯವಾಗಿದೆ ನಬಿ ದಿನಾಚರಣೆ ಎಂಬುದು. ಯಾವುದೇ ಒಂದು ಕರ್ಮವು ಇಸ್ಲಾಮಿನಲ್ಲಿ ಸಾಬೀತಾಗುವುದು ಇಸ್ಲಾಮಿನ ಚತುರ್ ಪ್ರಮಾಣಗಳಾದ ಕುರ್ಆನ್, ಹದೀಸ್, ಇಜ್ಮಾ, ಕಿಯಾಸ್ ಮೂಲಕವಾಗಿದೆ. ಅದರಲ್ಲೊಮ್ಮೆ ಕಣ್ಣೋಡಿಸಿ ನೋಡುವುದಾದರೆ ಈ ಕರ್ಮವು ಇಸ್ಲಾಮಿಕವಾಗಿದೆಯೋ ಅಥವಾ ಅನಿಸ್ಲಾಮಿಕವಾಗಿದೆಯೋ ಎಂಬುದು ನಮಗೆ ಮನದೊಟ್ಟಾಗುತ್ತದೆ. ಇನ್ನು ಪ್ರಥಮ ಪ್ರಮಾಣವಾದ ಕುರ್ಆನಿಗೆ ಹಾದು ಹೋಗುವುದಾದರೆ ಅಲ್ಲಾಹನು ಕುರ್ಆನ್ ಹೇಳುತ್ತಾನೆ, ಸೂರತ್ ಯೂನುಸಿನ 58ನೇ ಸೂಕ್ತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ, ಕುಲ್ ಬಿಫದ್ಲಿಲ್ಲಾಹಿ ವ ಬಿರಹ್ಮತಿಹಿ ಫಬಿಜಾಲಿಕ ಫಲ್ಯಫ್ರಹು ವ ಖೈರುಂ ಮಿಮ್ಮಾ ಯಜ್ಮೌನ್. ನಬಿಯೇ, ತಾವು ಕಲಿಸಿಕೊಡಬೇಕು, ಅಲ್ಲಾಹುವಿನ ರಹಮತ್ತಿನ ಮುಖಾಂತರ, ಅಲ್ಲಾಹುವಿನ ಶ್ರೇಷ್ಠತೆಯ ಮುಖಾಂತರ ಅವರು ಸಂತೋಷವನ್ನು ಆಚರಿಸಲಿ, ಅವರು ಆ ಸಂತೋಷವನ್ನು ಪ್ರಕಟಿಸಲಿ. ಅದು ಅತ್ಯುತ್ತಮವಾದಂತಹ ಕಾರ್ಯವೆಂದು ಅಲ್ಲಾಹನು ಕುರ್ಆನಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೌಲಿದ್ ಪಾರಾಯಣ ಮಾಡುವುದು, ಅವರ ಮದು ಹಾಡುವುದು, ಅವರ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ಸಂತೋಷ ಆಚರಣೆ, ಸಂತೋಷ ಪ್ರಕಟಿಸುವುದು, ಇವೆಲ್ಲವೂ ಮಾಡುವುದು ಪುರಾವೆ ಕುರ್ಆನಿನಿಂದಲೇ ಮನದಟ್ಟಾಗಿದ್ದರೆ. ಇನ್ನು ಎರಡನೇ ಸ್ತಂಭವಾದ ಹದೀಸಿಗೆ ಹಾದು ಹೋಗುವುದಾದರೆ ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹು ಅವರು ಉಲ್ಲೇಖಿಸಿದಂತಹ ಹದೀಸ್, ಅನ್ನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುಯಿಲ ಅನ್ ಸೌಮಿ ಇಸ್ನೈನಿ ಫಕಾಲ ಫೀ ذلك ಯೌಮ ವಲಿತು ಫೀ ಉನ್ಜಿಲ ಅಲಯ್ಯ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಸೋಮವಾರದ ಉಪವಾಸದ ಬಗ್ಗೆ ಪ್ರಶ್ನಿಸಿದಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಂದಾಗಿದೆ ನನ್ನ ಜನ್ಮದಿನ, ಅದರ ಹೆಸರಲ್ಲಾಗಿ ನಾನು ಉಪವಾಸಿಸಿದೆ ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನ್ಮದಿನಾಚರಣೆ ಮಾಡುವುದು, ಅವರ ಮದು ಹಾಡುವುದು, ಅವರ ಮೌಲಿದ್ ಪಾರಾಯಣ ಮಾಡುವುದು ಇವೆಲ್ಲವೂ ಕುರ್ಆನ್ ಮತ್ತು ಹದೀಸಿನಿಂದ ಬಹಳ ಸ್ಪಷ್ಟವಾಗಿ ಮನವರಿಕೆ ಆಗುತ್ತಿದೆ. ಆದರೆ ಇನ್ನು ಅದೇ ಸಹಾಬಿಗಳು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆ ಮಾಡುತ್ತಿದ್ದರೋ ಎಲ್ಲೋ ಎಂಬ ವಹಾಬಿಗಳ ಪ್ರಶ್ನೆ, ಅದಕ್ಕೆ ಉತ್ತರವಾಗಿ ಅಬೂ ದರ್ದಾ ರಲಿಯಲ್ಲಾಹು ಅನ್ಹು ಅವರು ಉಲ್ಲೇಖಿಸಿದಂತಹ ಹದೀಸ್ ಮಾತ್ರವಲ್ಲ, ಮಾಲಿಕಿ ಮುಹಸ್ಸನ್ ಎಂಬ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಘಟನೆ ನಮಗೆ ನೋಡಬಹುದು. ಉಮರ್ ಬಿನ್ ಅನ್ಸಾರ್ ರಲಿಯಲ್ಲಾಹು ಅನ್ಹು ಮನೆ ಪಕ್ಕದಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೋಗುತ್ತಿರುವಾಗ ಆಮಿರ್ ರಲಿಯಲ್ಲಾಹು ಅನ್ಹು ಅವರು ತನ್ನ ಕುಟುಂಬದವರನ್ನು ಕುಳ್ಳಿರಿಸಿಕೊಂಡು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮದು ಪಾರಾಯಣ ಮಾಡುತ್ತಿದ್ದರು, ಮೌಲಿದ್ ಪಾರಾಯಣ ಮಾಡುತ್ತಿದ್ದರು. ಇದನ್ನು ಕೇಳಿದಂತಹ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಇನ್ನಲ್ಲಾಹ ಫತಲಕ ಅಬ್ವಾಬ ರಹ್ಮತಿಕ, ಅಲ್ಲಾಹನು ನಿಮಗೆ ರಹಮತ್ತಿನ ಬಾಗಿಲುಗಳನ್ನು ತೆರೆದುಕೊಡಲಿ, ಮಾತ್ರವಲ್ಲ ಅಲ್ಲಾಹನ ಎಲ್ಲಾ ಮಲಕುಗಳು ನಿಮಗೆ ಪ್ರಾರ್ಥನೆಯನ್ನು ಮಾಡಲಿ ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ದುಆ ಮಾಡಿದ್ದಾರೆ. ಇನ್ನು ಅದೇ ಸಹಾಬಿಗಳು ರಬೀഉಲ್ ಅವ್ವಲ್ 12ರಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೌಲಿದ್ ಪಾರಾಯಣ ಮಾಡುತ್ತಿದ್ದರು, ಮೌಲಿದ್ ಪಾರಾಯಣ ಮಾಡುತ್ತಿದ್ದರು, ಮದು ಹಾಡುತ್ತಿದ್ದರು ಎಂಬುದು ಮಾಲಿಕಿ ಮುಹಸ್ಸನ್ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಸಿಗುತ್ತದೆ. ಇನ್ನು ಇಸ್ಲಾಮಿನ ಚತುರ್ ಪ್ರಮಾಣಗಳಲ್ಲಿ ಇವೆಲ್ಲವನ್ನು ಮನವರಿಕೆ ಮಾಡುತ್ತಿದ್ದಾಗ ಇಲ್ಲಿನ ಕೆಲವು ಕಿಡಿಗೇಡಿಗಳು ಮೌಲಿದ್ ಪಾರಾಯಣ ಮಾಡುವುದು, ಮದು ಹಾಡುವುದು ಇದು ಕುಫ್ರ್ ಆಗಿದೆ, ಇದು ಶಿರ್ಕ್ ಆಗಿದೆ, ಇದು ಅನಾಚಾರವಾಗಿದೆ ಎಂದು ಹೇಳುತ್ತಿರುವ ಕಿಡಿಗೇಡಿಗಳಿಗೆ ಅಲ್ಲಾಹನು ಕುರ್ಆನ್ ಹೇಳುತ್ತಾನೆ, ವಮನ್ ಯುಶಾಕಿಕಿ ರಸೂಲ ಮಿನ್ ಬಅದಿ ಮಾ ತಬಯ್ಯನ ಲಹುಲ್ ಹುದಾ ವಯತ್ತಬಿ ಗೈರ ಸಬೀಲಿಹಿ ನುವಲ್ಲಿ ನುಸ್ಲಿ ಮಾ ತವಲ್ಲ ಜಹನ್ನಮ ಸಾತ್ ಮಸೀರಾ. ಹಕ್ಕೆಂದು ಸ್ಪಷ್ಟವಾದ ನಂತರ ಹಕ್ಕಲ್ಲದ ಮುಮಿನ್ಗಳ ಜೊತೆ ಯಾರಾದರೊಬ್ಬ ಸಂಚರಿಸಿದರೆ ಅವನು ಕೆನ್ನಾಲಿ ಆಗುತ್ತಿರುವ ಅಗ್ನಿಕುಂಡಕ್ಕೆ ಸೇಯೋನು ಎಂಬ ಆಯತ್ತನ್ನು ಒತ್ತಿ ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಲೆಟರ್